ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಯಾರೆಲ್ಲ ಹೈಸ್ಕೂಲ್ ಟೀಚರ್ ಆಕಾಂಕ್ಷಿಯಾಗಿದ್ದೀರಿ ನಿಮಗೆ ಇನ್ನೊಂದು ವಿಚಾರವನ್ನು ತಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಇನ್ನು ಮುಂದೆ ಪಿ ಯು ಕಾಲೇಜಿನ ಲೆಕ್ಚರನ್ನು 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡೋದು ಕಡ್ಡಾಯಗೊಳಿಸಿ ಸರ್ಕಾರ ಚಿಂತನೆ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಹಾಗಾದರೆ ಇಲಾಖೆಯವರು ಏನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ, ಸಿ ಆ್ಯಂಡ್ ರೂಲ್ಸ್ ಏನು ಮಾಡ್ತಾ ಇದ್ದಾರೆ, ಹಾಗಾದರೆ ಇನ್ನು ಅತಿ ಹೆಚ್ಚಿನ ಕಾಲ್ ಫಾರ್ ಮ್ಯಾಗ ಆಗುತ್ತೆ, ಹೈಸ್ಕೂಲ್ ಟೀಚರ್ ಆಗುತ್ತೋ ಅಥವಾ ಪಿ ಯು ಕಾಲೇಜ್ ಲೆಕ್ಚರ್ ಆಗುತ್ತೋ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇದು ಮೊನ್ನೆ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಂಟೆಂಟನ್ನು ಒಂದು ಸಾರಿ ನೋಡಿ. KCET ಕ್ವಶನ್ ಪೇಪರ್ ಇದೆ, ನಂತರ KPSC ಗ್ರೂಪ್ ಸಿ ಕ್ವಶನ್ ಪೇಪರ್ ಇದೆ, KA ಆಗಿರ್ತಕ್ಕಂಥ ಕಂಡಕ್ಟರ್ ಕ್ವಶನ್ ಪೇಪರ್ ಇದೆ, SDA FDA ಕ್ವಶನ್ ಪೇಪರ್ ಇದೆ. ಅದ್ರ ಜೊತೆಗೆ TET ಬರ್ತಕ್ಕಂಥ ಸೈಕಾಲಜಿ ಮಾಡೆಲ್ ಕ್ವಶನ್ ಪೇಪರ್ ಇದೆ. TET ಎಲ್ಲ ಸಿಲೆಬಸ್ಸು ಅದರಲ್ಲಿ ಕವರ್ ಮಾಡಲಾಗಿದೆ. ಸೊ ಹಾಗಾಗಿ ತಾವೆಲ್ಲ ನಮ್ಮ ಚಾನಲ್ನ ಒಂದು ಸಾರಿ ವಿಸಿಟ್ ಮಾಡಬೇಕು ಅಂತ ತಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡ್ಕೊಳ್ತಾ, ಹಾಗಾದರೆ ಬನ್ನಿ ಇವತ್ತು ಏನು ಪೇಪರಲ್ಲಿ ಏನೆಲ್ಲ ಬಂದಿತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋದಾದರೆ, ಪಿ ಯು ಉಪನ್ಯಾಸಕರು ಹೈಸ್ಕೂಲಿಗೆ ಪಾಠ ಮಾಡೋದು ಇನ್ನೂ ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಇದು ಇನ್ನೂ ಏನಾಗಿದೆ ಅಂದರೆ ಡಿಸ್ಕಷನ್ ಹಂತದಲ್ಲಿ ಇರುವಂಥದ್ದು. ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪಿ ಯು ಉಪನ್ಯಾಸಕರನ್ನು ಏನು ಮಾಡೋದು, ಈಗ ಆಲ್ರೆಡಿ ನೋಡಿದಿರ್ಬೋದು ನೀವು, ಪ್ರೈಮರಿ ಸ್ಕೂಲನ್ನು 2 ಭಾಗ ಮಾಡಿದ್ದಾರೆ, 1 to 5th, 6th, 8th ಅಂತೇಳಿ. ಈಗ ಏನು ಕಾಲ್ಫರ್ಮ್ ಆಗ್ತಾ ಇರೋದು, BEd ಮಾಡಿದವ್ರನ್ನೆಲ್ಲ 6 to 8ಗೆ ತೊಗೊಳ್ತಾ ಇದ್ದಾರೆ, ಹೌದಾ. ಇನ್ನು ಪಿ ಯು ಕಾಲೇಜ್ ಲೆಕ್ಚರ್ಗೆ ಏನಿದಾರಲ್ಲ, ಪಿ ಯು ಕಾಲೇಜ್ ಯಾರೆಲ್ಲ ಅಪಾಯಿಂಟ್ ಆಗ್ತಿದ್ರಿ ಅವ್ರನ್ನ 9 ಮತ್ತು 10ನೇ ತರಗತಿಗೆ ಪಾಠ ಮಾಡೋದು ಕಡ್ಡಾಯಗೊಳಿಸಬೇಕು ಅಂತ ಏನು ವಿಚಾರ ಮಾಡಿರುವಂಥದ್ದನ್ನು ಇಲ್ಲಿ ಪರೀಕ್ಷೆಯಲ್ಲಿ ಬರಲಾಗಿದೆ. ಸರಿ, ಪಿ ಯು ಕಾಲೇಜ್ ಆಗಬೇಕಾಗಿತ್ತು ಅಂದರೆ ಕಂಪಲ್ಸರಿ BEd ಆಗಿರಬೇಕು ಅಂತ ಈಗ ರೂಲ್ಸ್ ಮಾಡಿದ್ದಾರೆ. ಜೊತೆಗೆ ನೀವು PG ಕಂಪ್ಲೀಟ್ ಮಾಡಿರಬೇಕು. ಸೊ ಯಾರೆಲ್ಲ BEd ಮಾಡಿದಿರಿ ಬೇಗ MA ಮಾಡ್ಕೊಳ್ಳಿ, ಅಥವಾ MSc ಅಥವಾ PG ಮಾಡ್ಕೊಳ್ರಿ. ಅದೇ ರೀತಿ ಯಾರೆಲ್ಲ PG ಮಾಡ್ಕೊಂಡಿದ್ದೀರಿ ನೀವು BEd ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ಈಗ ಸದ್ಯಕ್ಕೆ ಕಾಲ್ಫಾರ್ಮ್ ಆಗುವಂಥದ್ದು ಇದೆ. ಅದು ಎಷ್ಟು ಕಾಲ್ಫಾರ್ಮ್ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ಈಗ ನೋಡ್ತಾ ಹೋಗೋಣ. ಮತ್ತು C&R ರೂಲ್ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ಬನ್ನಿ ಏನೆಲ್ಲ ಈ ಪತ್ರಿಕೆಯಲ್ಲಿ ಬಂದಿತ್ತು ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ತಾವು ನೋಡ್ಬೋದು. ಇಲ್ಲಿಗೆ ಮೊದಲಿಗೆ ಪಿ ಯು ಉಪನ್ಯಾಸಕರು ಹೈಸ್ಕೂಲ್ಗೆ ಪಾಠ ಮಾಡೋದು ಇನ್ನೂ ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿರುವಂಥದ್ದು. ನೋಡಿ, ಹಾಗಾದರೆ ಏನೆಲ್ಲ ಬಂದಿತ್ತು ಪೇಪರಲ್ಲಿ ಬಂದಿತ್ತು ಅಂದ್ರೆ, ಇದಕ್ಕಾಗಿ 881 ಉಪನ್ಯಾಸಕರ ನೇಮಕಕ್ಕೆ ಇಲಾಖೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೋಡಿರಿ, ಯಾರೆಲ್ಲ ತಮ್ಮ ಸಬ್ಜೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಕೆಮಿಸ್ಟ್ರಿ, ಫಿಸಿಕ್ಸು, ನಿಮ್ದು ಯಾವ ಸಬ್ಜೆಕ್ಟ್ ಇದೆಯಲ್ಲ, ನೀವು ಇಲ್ಲರಿ ಆಗಲೇ ಏನು ಮಾಡಬೇಕು, ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿ ನೋಡಿರಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. 881 ಹುದ್ದೆಗಳು ಉಪನ್ಯಾಸಕರ ನೇಮಕಕ್ಕೆ ಇಲಾಖೆ ಸಿದ್ಧತೆ ಮಾಡಿಕೊಂಡಿರುವುದು. ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಪದವಿ ಪೂರ್ವ ಕಾಲೇಜಿಗೆ ಅಂದರೆ PUCಗೆ ನೇಮಕವಾಗುವ ಉಪನ್ಯಾಸಕರನ್ನು ಇನ್ನು ಮುಂದೆ 9 ಮತ್ತು 10ನೇ ತರಗತಿಗಳಿಗೆ ಬೋಧಿಸುವುದು ಕಡ್ಡಾಯ ಮಾಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಪ್ರಸ್ತುತ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳಿದ್ದು, ಶಾಲಾ ಶಿಕ್ಷಣ ಇಲಾಖೆ ಆಯಾ ಜಿಲ್ಲೆಯ ಉಪನಿರ್ದೇಶಕರ ಸರ್ಕಾರಿ ನೇಮಕಾತಿ ಪ್ರಾಧಿಕಾರವಾಗಿದ್ದು, ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ ಪದವಿ ಪೂರ್ವ ಶಿಕ್ಷಕರ ನೇಮಕ ಪ್ರಕ್ರಿಯೆ ಪ್ರಾಧಿಕಾರವಾಗಿದೆ. ನೋಡಿ, ಈಗ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳಿದ್ದು, ಅದನ್ನೇನು ಮಾಡ್ತಾ ಇದ್ದಾರೆ ಅಂದರೆ, ಆಯಾ ಶಾಲೆ, ಆಯಾ ಶಿಕ್ಷಣ ಇಲಾಖೆ, ಆಯಾ ಜಿಲ್ಲೆ ಉಪನಿರ್ದೇಶಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿರ್ತದೆ. ನೋಡಿರಿ, ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ ಎಲ್ಲಿ ಮಾಡಲಾಗ್ತದೆ ಅಂತಂದ್ರೆ ಆಯಾ ಉಪನಿರ್ದೇಶಕರಿಂದ ನೇಮಕ ಮಾಡ್ಕೊಳ್ಳಾಗ್ತಾಯಿತ್ತು. ಹಾಗಾಗಿ ಅವ್ರ ಬಗ್ಗೆ ಮಾಹಿತಿಯನ್ನು ಕೇಳಿರುವಂಥದ್ದು. ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯವು ಪದವಿ ಪೂರ್ವ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ನಿರ್ಧಾರ ಮಾಡಲು ಇಲಾಖೆ ಮುಂದಾಗಿದ್ದು ಏಕೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ತಾವು ನೋಡ್ಬೋದು. ಶಾಲಾ ಶಿಕ್ಷಣ ಇಲಾಖೆಯ ಗುರಿಯಂತೆ 2026-27ರ ವೇಳೆಗೆ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು KPS ಒಳಗೆ ಬರಲಿದ್ದಾರೆ.
ಹಾಗಾಗಿ ಪದವಿ ಪೂರ್ವ ಕಾಲೇಜುಗಳಿಗೆ ನೇಮಕವಾಗುವ ಉಪನ್ಯಾಸಕರಿಗೆ 9ರಿಂದ 10ನೇ ತರಗತಿ ಬೋಧಿಸುವುದನ್ನು ಕಡ್ಡಾಯ ಮಾಡಲು ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪ್ರಸ್ತುತ 4761 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ 881 ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ನೋಡಿರಿ, PU ಕಾಲೇಜ್ಗೆ ಆಲ್ರೆಡಿ ಎಷ್ಟು ಕುಲ ಇದಾವೆ ಅಂತಂದರೆ, ವೇಕೆನ್ಸಿ ಇದೆ ಅಂತಂದರೆ 4761 ವೇಕೆನ್ಸಿ ಇರುವಂಥದ್ದು. ಆದರೆ ಸರ್ಕಾರ ಈ ಸದ್ಯಕ್ಕೆ ಏನು ಮಾಡ್ತಾ ಇದೆ, ಅಜಿಸ್ಟ್ರೇಷನ್ ಹೊರಡಿಸೋದಕ್ಕೆ ಪ್ರಾರಂಭವಾಗಿದ್ದು ಎಷ್ಟು ಅಂದರೆ 881 ಪೋಸ್ಟನ್ನು ಏನು ಮಾಡ್ತಾ ಇದ್ದಾರೆ, ಅವರು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಕಮ್ಮಿ ಅಂತಂದರೂ ಒಂದೊಂದು ಸಬ್ಜೆಕ್ಟ್ಗೆ ಇಲ್ಲ ಅಂದರೂ 80ರಿಂದ 90 ಅಥವಾ 100 ಹುದ್ದೆಗಳು ಸಿಗುವಂಥ ಸಾಧ್ಯತೆ ಇರ್ತದೆ. ಇದರ ಜೊತೆಗೆ ಇದರೊಳಗನೆ PU ಕಾಲೇಜ್ಗೆ ಬರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ಯಾರೆಲ್ಲ PU ಉಪನ್ಯಾಸಕರ ನೇಮಕ ಖಾತೆಗೆ ವೇಟ್ ಮಾಡ್ತಾ ಇದ್ದೀರಿ, ನಿಮಗೆ ಈಗ ಅವಕಾಶ ಸಿಗುವಂಥದ್ದು. ದಯವಿಟ್ಟು ಹೆಚ್ಚು ಓದಿನ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ TET ಬರಿತಾ ಇದ್ದೀರಿ, ನಿಮಗೆಲ್ಲ ವಿಡಿಯೋಗಳು ನಮ್ಮ ಚಾನಲಲ್ಲಿದೆ, ತಾವು ಒಂದು ಸಾರಿ ಚೆಕ್ ಮಾಡ್ಕೋಬೋದು ಅಂತ ಕೇಳ್ತಾ, ಮತ್ತೊಮ್ಮೆ ತಮಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.